ನಮ್ಮ ಕರ್ನಾಟಕಕ್ಕೆ ಸರ್ಕಾರ ಬೇಡ, ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಿದೆ. ಹಂಗಾಗಿ ಅದು ಬಂದ್ ಮಾಡಬೇಕು ಅಂತ ಕೇಳ್ಕೊತಿದೀವಿ ಸರ್. ಒಂದು ಸರ್ ಮೊನ್ನೆ ಎಲ್ಲ ನಾವು ವಿಡಿಯೋದಲ್ಲಿ ನೋಡಿದೆ, ರ್ಯಾಪಿಡ್ ಅವ್ರು ಹೇಳಿದ್ರು ಆಟೋದವರು ಹೊಟ್ಟೆ ಮೇಲೆ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು. ಅದೇ ಬೈಕ್ ಟ್ಯಾಕ್ಸಿ ಬಂದಾಗ ಆಟೋದವ್ರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಸರ್, ನಾವ್ ಯಾರನ್ನ ಹೋಗಿ ನ್ಯಾಯ ನಾನು ಅದನ್ನೇ ಹೇಳ್ತಾ ಇದೀನಿ, ಇಬ್ರದು ಅದೇ ಹೊಟ್ಟೆ. ನಾವ್ ಯಾರನ್ನ ಹೋಗಿ ನ್ಯಾಯ ಕೇಳಿದ್ವಿ. ಅವರು ಏನ್ ಹೇಳ್ತಿದ್ದಾರೆ ಇವಾಗ, ಫುಲ್ಲು ಎಲ್ಲ ಆಟೋದವರೆಲ್ಲ ಅಡ್ಡಾಕ್ಬಿಟ್ಟು ನಮ್ಮ ಮೇಲೆ ಅಲ್ಲೇ ಮಾಡ್ತಿದ್ದಾರೆ, ಹೊಡಿತಿದ್ದಾರೆ, ಬೈತಿದ್ದಾರೆ ಅಂತ ಅನ್ಬಿಟ್ಟು. ಯಾರೋ ಸ್ವಲ್ಪ ಜನ ಮಾಡ್ತಿದ್ದಾರೆ, ಎಲ್ಲರೂ ಆತರ ಮಾಡ್ತಿಲ್ಲ. ಯಾರು ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಂತೀನಿ, ಯಾರು ಅವರಿಗೆ ಅಲ್ಲೇ ಮಾಡಬೇಡಿ, ಹೊಡಿಬೇಡಿ. ಅವ್ರು ಬೈಕ್ ಟ್ಯಾಕ್ಸಿ ಮಾಡ್ತಿದಾರ ನಿಲ್ಸ್ಬಿಟ್ಟು ಹೇಳಿ, ಹಣ ಮಾಡಬೇಡಿ, ಕಾನೂನು ವಿರುದ್ಧವಾಗಿ ಮಾಡಬೇಡಿ ನೀವು ಅಂತ ಅನ್ಬಿಟ್ಟು ಹೇಳಿ. ಅವರಿಗೆ ನಿಯಮಗಳನ್ನ ತಿಳಿಸ್ಕೊಡಿ. ನೋಡ್ರಪ್ಪ, ಹಿಂಗ್ ಮಾಡಿದ್ರೆ ಹಿಂಗ್ ಆಯ್ತದೆ, ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಕಂಪ್ಲೀಟ್ ಒಳಗೆ ಹೋಗಿ ಕುತ್ಕೊಬೇಕಾಗುತ್ತೆ. ಅದನ್ನ ತಿಳಿಸಿ, ಮನದಟ್ಟು ಮಾಡಿ. ಹೌದು, ಅದನ್ನ ತಿಳಿಸ್ಕೊಡಿ. ಅದನ್ನ ಬಿಟ್ಬಿಟ್ಟು ಅವ್ರ ಮೇಲೆ ಅಲ್ಲೇ ಅಂತೂ ಮಾಡಕ್ಕೆ ಹೋಗ್ಬೇಡಿ ಸರ್. ಏನು ಅಂತಂದ್ರೆ ಸರ್, ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲ ಸರ್. ಲಾಸ್ಟ್ ಟೈಮ್ ದೊಂಬ್ಳೂರು ಸರ್ಕಾರಲ್ಲಿ ಟ್ರಾಕ್ಟರ್, ಒಂದು ಮಹಿಳೆ ಮೇಲೆ ಟ್ರಾಕ್ಟರ್ ಹತ್ತು. ಅದರಲ್ಲಿ ರ್ಯಾಪಿಡೋ ಕಂಪನಿಯವರು ಏನ್ ಕೊಟ್ರು ಅವರಿಗೆ? ಏನು ಕೊಟ್ಟಿಲ್ಲ. ಫೋನ್ ಮಾಡಿ ಅವ್ರ ಹತ್ರ ಕೇಳಿದ್ರೆ ಅವ್ರು ಏನು ಹೇಳಿದ್ರು, ಒಂದು ಫೋನ್ ರೆಸ್ಪಾನ್ಸ್ ಮಾಡಿಲ್ಲ, ಏನಂದ್ರೆ ಏನೂ ಇಲ್ಲ, ಎಂಥದ್ದು ಇಲ್ಲ. ಅದೇ ಸರ್ ನಮ್ಮ ಆಟೋದಲ್ಲಾದ್ರೆ ನಾವು ಇನ್ಸೂರೆನ್ಸ್ ಮಾಡಿದೀವಿ ಸರ್. ಇನ್ಸೂರೆನ್ಸ್ ಮಾಡಿದೀವಿ ಗಾಡಿಗೆ, ನಮ್ಮ ಡ್ರೈವರ್ಗೆ. ಅಲ್ಲ, ನಾನು ಒಂದು ಹೇಳ್ತೀನಿ ಮೇಡಮ್, ನಿಮ್ಮ ಹೆಸರೇನಂದ್ರೆ ಶೈಲಾ ಅವರೇ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಆಟೋ ಡ್ರೈವರ್ಸ್ ನಿಯಮನ ಪಾಲಿಸ್ಕೊಂಡೇ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅವರು ಕಾಕಿ ಬಟ್ಟೆ ಹಾಕ್ತಾರೆ, ನೀವು ಕೂಡ ಒಂದು ಹೆಣ್ಣಾಗಿ ಕಾಕಿ ಬಟ್ಟೆ ಹಾಕೊಂಡಿದ್ದೀರಿ. ನಿಮ್ಮದು ಎಲ್ಲೋ ಬೋರ್ಡು, ನಿಮ್ಮದು ಸುರಕ್ಷತೆ ದೃಷ್ಟಿಕೋನದಿಂದ ಎಲ್ಲ ಇದೆ, ನಿಮ್ದು ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ, ಪ್ರತಿಯೊಂದು ಇದೆ. ಅದಕ್ಕೆ ಸರ್, ನಾವು ಕಾನೂನು ರೀತಿ ನಡೀತಿದೀವಿ ಅಂತಂದ್ರೆ ನೀವು ನಡಿಬೇಕು. ನಿಮ್ದು ಎಲ್ಲೋ ಬೋರ್ಡ್ ಮಾಡಿಸ್ಕೊಳ್ಳಿ, ನೀವು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ನಡೆಸಿ. ನಾವು ಯಾವುದೇ ಕಾರಣಕ್ಕೂ ಅಡ್ಡಿ ಹಾಕಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಹಿಡಿಯಲ್ಲ. ನಾವು ಏನಂದ್ರೆ ಏನು ಮಾಡಲ್ಲ. ಈಗ ಇನ್ನೊಂದು ಆ್ಯಂಗಲಲ್ಲಿ ಬರ್ತೀನಿ ನಾನು, ಆಯ್ತಾ? ಇದು ಒಂದು ಆ್ಯಂಗಲ್, ಇನ್ನೊಂದು ಆ್ಯಂಗಲಲ್ಲಿ ಬರ್ತೀನಿ. ನೀವು ಹೆಣ್ಮಗಳು, ಸಂಸಾರ ಅಲ್ವಾ, ಮದುವೆ ಆಗಿದೆ ನಿಮಗೆ, ಮದುವೆ ಮಕ್ಕಳು ಎಲ್ಲ ಇದ್ದಾರೆ. ಸಂತೆಗೆ ಹೋಗ್ತೀರಾ, ಆಯ್ತಾ? ಒಂದು ಕಡೆ ಕೊತ್ತಂಬರಿ ಕಟ್ಟು ಗೊತ್ತಲ್ಲ, ಕೊತ್ತಂಬರಿ ಸೊಪ್ಪು. ಅದೇ ಕೊತ್ತಂಬರಿ ಸೊಪ್ಪು ಒಂದು ಕಡೆ 10 ರೂಪಾಯಿಗೆ ಮಾರ್ತಿರ್ತಾರೆ, ಇನ್ನೊಂದು ಕಡೆ 30 ರೂಪಾಯಿಗೆ ಮಾರ್ತಿರ್ತಾರೆ. ಸೇಮ್, ನೀವು ಯಾವ್ದನ್ನ ತಗೋತೀರಾ? ಅಂದ್ರೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಸರ್. ಅದು 10 ರೂಪಾಯಿ ಕೊಟ್ರು ಅಂತ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಸೇಮ್ ಅದೇ. ಕಲ್ಲು ಕಸ ಮಣ್ಣು ಎಲ್ಲ ಇಲ್ಲ ಏನೂ ಇಲ್ಲ, ಎಲ್ಲ ಸೇಮ್. ನಾನೇ ಹೇಳ್ತಿದ್ದೀನಲ್ಲ, ನಾನೇ ಮಾರ್ತಿರೋನು ಅನ್ಕೊಳ್ಳಿ, ಎರಡೂ ಸೇಮ್. ಏನು ಚೇಂಜಸ್ ಇಲ್ಲ. ಆಗ 10 ರೂಪಾಯಿ ತಗೋತೀರಾ, 30 ರೂಪಾಯಿ ತಗೋತೀರಾ? ನಾನು ಹೇಳ್ತೀನಿ ನಿನ್ನ, 10 ರೂಪಾಯಿಂದ ಅದು ಹೇಳಿ, ಸತ್ಯ ಹೇಳಿ, 10 ರೂಪಾಯಿ ತಗೋತೀರಾ? ಈಗ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಜನನೂ ಕೂಡ 150 ರೂಪಾಯಿ ಆಟೋ ಅದೇ ಕಿಲೋಮೀಟ್ರಿಗೆ ತೋರಿಸ್ತಾ ಇದೆ, 60 ರೂಪಾಯಿ ಬೈಕ್ ತೋರಿಸ್ತಾ ಇದೆ ಅಂದಾಗ ಜನ ಬೈಕ್ನ ಆಯ್ಕೆ ಮಾಡ್ಕೋತಾರೆ. ಆಗ ನಿಮ್ಮ ಕೋಪ ಬೈಕ್ ಓಡಿಸೋರ್ ಮೇಲೆ ಇರಬೇಕಾ, 10 ರೂಪಾಯಿಗೆ ಮಾರ್ದೋನ್ ಮೇಲೆ ಇರಬೇಕಾ? ಬೈಕ್ ಬಿಟ್ಟಿದಾನಲ್ಲ ಸರ್, ಈಗ ನೀವು ಈಗ ನಾನು ಎಲ್ಲರನ್ನೂ ಒಂದು ರೌಂಡ್ ಬೇಸಿಕ್ ಆಗಿ ಮಾತಾಡ್ಸ್ಕೊ ಬಂದೆ. ಒಂದು ನಿಮಿಷ, ನಾನು ಎಲ್ಲರನ್ನೂ ಬೇಸಿಕ್ ಆಗಿ ಮಾತಾಡ್ಸ್ಕೊ ಬಂದೆ. ಅವ್ರು ಈಗ ನೀವೆಲ್ಲ ಹೇಳಿದ್ರಿ ಅವ್ರದ್ದು ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ, ಹಾಗೆ ಅವರು ಒಂದಷ್ಟು ಪ್ರಾಬ್ಲಮ್ಗಳನ್ನ ಹೇಳಿದ್ದಾರೆ. ಕೇಳಿದ ರೇಟಿಗೆ ಕರ್ಕೊಂಡು ಹೋಗಲ್ಲ ಸರ್. ನಾವಾದ್ರೆ ಬಂದಿದ್ದ ರೇಟಿಗೆ ನಾವು ಯಾವತ್ತೂ ಕೇಳಲ್ಲ. ಆಮೇಲೆ ನಮ್ಮನ್ನು ಯಾರು ಕೈ ಅಡ್ಡ ಹಾಕಿ ನಿಲ್ಸಲ್ಲ. ನಮ್ಮ ಬುಕ್ ಮಾಡ್ತೀವಿ, ನಾವು ಕರ್ಕೊಂಡು ಹೋಗ್ತೀವಿ. ಇವ್ರು ಒಂದು ಕಡೆ ಹೋಗ್ಬೇಕು ಅಂದರೆ ಇವ್ರು ಆಗಲ್ಲ ಅಂತಾರೆ, ಅಥವಾ ಅಲ್ಲಿಗೆ ಹೋಗಲೇಬೇಕು ಅಂದರೆ 500-600 ರೂಪಾಯಿ ಜಾಸ್ತಿ. ನೀವೆಲ್ಲರೂ ಅಂತ ಹೇಳ್ತಿಲ್ಲ, ಎಲ್ಲರೂ ಅಲ್ಲ, ಯಾರು ಎಲ್ಲರ ಬಗ್ಗೆನೂ ನಂಗೆ ಹೇಳಲ್ಲ. ಯಾರೋ 100 ಜನದಲ್ಲಿ ಒಂದು 5 ಜನ ಒಂದು ಮೀಟರ್ ಹಾಕಲ್ಲ, ಇದೆಲ್ಲ ಅವರು ಹೇಳ್ತಾ ಇದ್ದಾರೆ. ಇವಾಗ ರ್ಯಾಪಿಡೋ ಇದ್ರಲ್ಲಿ ಆ್ಯಪ್ಗಳು ಇದೆಯಲ್ಲ ಸರ್, ಯಾರೂ ಬಂದ್ಬಿಟ್ಟು ನಾವಿರೋ ಹತ್ರ ಅವ್ರು ಬರಲ್ಲ, ಅವ್ರಿರೋ ಹತ್ರ ನಾವು ಹೋಗ್ಬೇಕು. ಈಗ ಮನೇಲೆ ಕುತ್ಕೊಂಡು ಬುಕ್ ಮಾಡ್ತಾರೆ, ಅಲ್ಲಿ ನಾವು ಹೋಗ್ಬೇಕು. ಇವಾಗ ನಾವು ರೋಡೆಲ್ಲ ನಿಲ್ಲಿಸ್ತೀವಿ, ಮೀಟರ್ ಹಾಕೊಂಡೇ ಓಡಿಸ್ತೀವಿ ನಾವು. ನಾವಿರೋ ಜಾಗದಲ್ಲಿ ಬಂದು ತಗೊಂಡೋಗ್ಲಿ, ಬರಲಿ ನಾವಿರೋ ಜಾಗಕ್ಕೆ. ಫಸ್ಟು ಏನು ಅಂತಂದ್ರೆ ರ್ಯಾಪಿಡೋ ಮತ್ತೆ ಊಬರು, ಓಲಾ ಎಲ್ಲ ಬಂದ್ ಮಾಡಿಸ್ಲಿ. ನಾವು ಇದು ಹಾಕೊಂಡೇ ಓಡಿಸ್ತೀವಿ, ನಾವು ಮೀಟರ್ ಹಾಕೊಂಡೇ ಓಡಿಸ್ತೀವಿ ಸರ್. ಈ ಖಾಸಗಿ ಸಂಸ್ಥೆಗಳನ್ನ ಒಂದ್ ವೇಳೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರೆ, ನೀವು ಎಲ್ರೂ ಕೂಡ ನಿಯತ್ತಾಗಿ ನೀವು ಇಲ್ಲಿರೋರು ಬಿಡಾಕಿ, ಬರೀ ನೀವು ಮಾತ್ರ ಅಲ್ಲ, ಅಲ್ಲಿ ನೋಡ್ತಾ ಇರೋ ಒಂದ್ ನಿಮಿಷ ಅಲ್ಲಿ ನೋಡ್ತಾ ಇರೋ ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ ಕೂಡ ಕೇಳಿ ಸರ್, ಪಬ್ಲಿಕ್ ಕೇಳಿ, ಮೀಟರ್ ಹಾಕೊಂಡು ಓಡಿಸ್ಲಿ ಅಂತ ಪಬ್ಲಿಕ್ ಕೇಳಿ. ಎಲ್ಲ ಆಪ್ಗಳು ಬಂದ್ ಮಾಡಿ ನಾವು ಮೀಟರ್ ಹಾಕೊಂಡೇ ಓಡಿಸ್ತೀವಿ ಸರ್. ಅದು ಪಬ್ಲಿಕ್ ನಮ್ ಕ್ವಶನ್ ಮಾಡ್ಲಿ, ಮೀಟರ್ ಏನಕ್ಕೆ ಹಾಕೊಂಡು ಓಡಿಸಲ್ಲ ಅಂತ ಅನ್ಬಿಟ್ಟು ನಾವು ಕ್ವಶನ್ ಮಾಡ್ತೀವಿ. ಶೈಲಾ ಅವರೇ, ಒಂದ್ ನಿಮಿಷ, ನನ್ನ ಹತ್ರ ಒಂದಷ್ಟು, ನಾನೊಬ್ಬ ಈಗ ಪ್ರಯಾಣಿಕನಾಗಿ ಪ್ರಶ್ನೆ ಮಾಡ್ತೀನಿ. ನಾನು ಜರ್ನಲಿಸ್ಟ್ ಆಗಿ ಪ್ರಶ್ನೆ ಮಾಡಿದೆ, ರ್ಯಾಪಿಡೋ ಕಡೆಯಿಂದ ಪ್ರಶ್ನೆ ಮಾಡಿದೆ, ರ್ಯಾಪಿಡೋ ಅವ್ರ ವಿರುದ್ಧವಾಗಿ ಪ್ರಶ್ನೆ ಮಾಡಿದೆ, ನಿಮ್ಮ ಪರವಾಗಿ ಪ್ರಶ್ನೆ ಮಾಡಿದೆ, ನಿಮ್ಮ ವಿರುದ್ಧವಾಗಿ ಪ್ರಶ್ನೆ ಮಾಡಿದೆ. ಈಗ ಒಬ್ಬ ಪ್ರಯಾಣಿಕನಾಗಿ ಪ್ರಶ್ನೆ ಮಾಡ್ತೀನಿ ನಾನು. ಈಗ ನೀವು ಹೇಳಿದ್ರಿ ಪಬ್ಲಿಕ್ ಕೇಳಬೇಕು, ಪಬ್ಲಿಕ್ ಕೇಳಿದ್ರೆ ನಾವು ಮೀಟರ್ ಹಾಕೊಂಡು ಓಡಿಸ್ಬೇಕು ಅಂತ. ಈಗ ನನಗೆ ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕಾಗಿರುತ್ತೆ, ವೆರಿ ಸೀರಿಯಸ್ ಕಂಡೀಷನ್ನು. ಆಟೋ ನೋಡಿದ್ರೆ ಒಂದೇ ಇದೆ, ಅಣ್ಣ ಹೋಗ್ತೀಯ ಅಣ್ಣ ರಾಜಾಜಿನಗರ ಆಸ್ಪತ್ರೆ ಅಂತೀನಿ. ಇಲ್ಲ ಅಣ್ಣ ಹೋಗಲ್ಲ ಅಂತಾನೆ. ನಾನು ಹೋಗೋಣ ಅಂತೀನಿ. ಆಯ್ತು ಬಾಣ ಕುತ್ಕೋಣ, ಮೀಟರ್ ಹಾಕೋಣ ಅಂತೀನಿ. ಹಾಕಲ್ಲ ಅಂತಾನೆ. ಮೀಟರ್ ಹಾಕೋಣ, ನನ್ನ ಹತ್ರ ದುಡ್ಡಿಲ್ಲ ಅಷ್ಟೊಂದು. ಇಲ್ಲಪ್ಪ 500 ರೂಪಾಯಿ ಕೊಟ್ಟರೆ ಕೊಡು, ಬಿಟ್ಟರೆ ಬಿಡು, ಆಗಲ್ಲ ಅಂತಾನೆ. ನಂಗೆ ಬೇರೆ ಆಟೋ ಕಾಣಿಸಲ್ಲ, ನಾನು ಏನು ಮಾಡಲಿ?
ಅಷ್ಟೊತ್ತಿಗೆ ಅಲ್ಲಿ ಏನೋ ಸೀರಿಯಸ್ ಕಂಡೀಷನ್ ಮುಗ್ದೋಗಿರುತ್ತಲ್ಲ. ಬರಬೇಕು ಆನ್ಸರ್. ಒಬ್ಬೊಬ್ಬರಲ್ಲಿ ಟ್ಯಾಲೆಂಟ್ ಇರ್ತದೆ, ಹಂಗೆ ಎತ್ತಿ ಕೊಡ್ಬೇಕು. ಏನಪ್ಪ ಇನ್ನೊಂದ್ಸರಿ ಹೇಳಪ್ಪ. ಸರ್ಕಾರನೇ ಒಂದು ಆ್ಯಪ್ನ ಬಿಡುಗಡೆ ಯಾವ್ದೋ ಮಾಡಿದಾರಲ್ಲಪ್ಪ ನಮ್ಮ ಯಾತ್ರೆ ಅಂತೇನೋ, ನಗರ ಮೀಟರ್ ಅಂತ. ಅದು ವೇಸ್ಟ್. ಹೌದಾ? ಯಾವ್ದೋ ನಾನು ಮೊನ್ನೆ ಎಲ್ಲ ನೆನ್ನೆ ಮೊನ್ನೆ ನೋಡದೆ ಒಂದಷ್ಟು ಜನ ಆಟೋದಲ್ಲೆಲ್ಲ ನಮ್ಮ ಯಾತ್ರೆ ಅಂತ. ಸರ್ಕಾರದಿಂದ ಒಂದೇ ಆಪ್ ನಡೀಲಿ ಸರ್. ಯಾವ ಓಲಾ, ಊಬರ್, ರ್ಯಾಪಿಡೋ ಯಾವ್ದು ಬೇಡ. ಸರ್ಕಾರದಿಂದ ಒಂದೇ ಆಪ್ ನಡೀಲಿ. ಗೊತ್ತಾಯ್ತಾ? ಕೊನೆಗೆ ಮತ್ತೆ ಯಾರು ಬುಡಕೋಯ್ತು? ಒಂದ್ ನಿಮಿಷ, ಮತ್ತೆ ಯಾರು ಬುಡಕೋಯ್ತು? ನೀವು ಸರಿಯಾಗಿದ್ದಿದ್ರೆ ಇವ್ರ ನಡುವೆ ಜಗಳ ಬರ್ತಾ ಇರ್ಲಿಲ್ಲ. ನೀವು ಏನು ಅಂತಂದ್ರೆ ಟೂ ವೀಲರ್ ಆಟೋ ಪ್ಲಸ್ ಪೋಟರ್ ಎಲ್ಲ ಮಾಡ್ತಾರಲ್ಲ, ನಮ್ ಮಧ್ಯೆನೆ ಬೆಂಕಿ ಹಚ್ಚಿಡ್ತಿದ್ದಾರೆ. ನಾವು ಮಾತ್ರ ಇಲ್ಲಿ ದ್ವೇಷಗಳನ್ನ ಮಾಡ್ಕೊಂಡು ಸಾಯ್ತಾ ಇದೀವಿ, ಫ್ಯಾಮಿಲಿಗಳನ್ನ ತಬ್ಲಿ ಮಾಡ್ತಾ ಇದೀವಿ. ಸರ್ಕಾರ ಏನ್ ಮಾಡ್ತಿದೆ, ಯಾರೋ ಕೊಡೋ ಕಮಿಷನ್ ನ ತಗೊಂಡು ಕೂತು ತನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಿದೆ. ಇಲ್ಲಿ ನಮ್ಮ ಡ್ರೈವರ್ಸ್ ಫ್ಯಾಮಿಲಿನ ಪ್ರೊಟೆಕ್ಟ್ ನಿಮ್ಗೆಲ್ರಿಗೂ ಒಂದು ವಿಷಯ ಗೊತ್ತಾ? ಲೀನಾ ಅವರೇ, ಶೈಲಾ ಅವರೇ ಮತ್ತು ಎಲ್ಲ ಆಟೋ ತಂಡದವರೇ, ಅಗ್ರಿಗೇಟ್ ಕಂಪ್ನಿಯಿಂದ ಎಷ್ಟು ದುಡ್ಡು ಹೋಗ್ತಿರ್ಬೋದು ಸರ್ಕಾರಕ್ಕೆ ಅಂತ ನಿಮ್ಗೆ ಐಡಿಯಾ ಇದೆಯಾ? ಮತ್ತೆ ಹೆಂಗ್ರಿ ಬ್ಯಾನ್ ಮಾಡ್ತಾರೆ? ನೀವು ಕೇಳ್ತಾ ಇರೋದು ಹೆಂಗಿದೆ ಗೊತ್ತಾ? ಲೇಡೀಸ್ ಕೇಳ್ದಂಗೆ ಈಗ ಸಾರ್ ಬಾರ್ಗಳನ್ನೆಲ್ಲ ಬಂದ್ ಮಾಡಿ ಅಂತ. ಬಾರ್ ಬಂದ್ ಮಾಡಿದ್ರೆ ನಡೆಯುತ್ತೆ ನಿಮ್ಮ ಸಂಸಾರ, ಬಾರ್ ಬಂದ್ ಮಾಡಿದ್ರೆ ನಡೆಯಲ್ಲ ಅವ್ರ ಸರ್ಕಾರ. ಈಗ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಹೇಳಿ? ನಾನು ಪ್ರತಿ ಒಂದು ವಿಚಾರದಲ್ಲೂ ಆಟೋ ಡ್ರೈವರ್ಸ್ ಪರವಾಗಿ ಮೊನ್ನೆ ನಿಮ್ದು ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆದಾಗಲೂ ನಾನು ಕಾರ್ಯಕ್ರಮ ಮಾಡಿದ್ದೀನಿ, ಇದೇ ಆಟೋ ಡ್ರೈವರ್ಸ್ನ ಮಾತಾಡಿದ್ದೀನಿ. ರೀ, ನೀವು ಸರ್ಕಾರದವರು ಅವರಿಗೆ ಅಂತ ಏನ್ರಿ ಕೊಟ್ಟಿದ್ದೀರಾ? ಏನ್ರಿ ಮಾಡಿದ್ದೀರಾ? ಅದೇನೋ ಬಿ ಖಾತಾದಿಂದ ಎ ಖಾತಾ ಅಂತೆ. ಒಂದು ನರಿಗೆ ಗೊತ್ತಾದರೆ ನಾಯಿಗೆ ಗೊತ್ತಾಗಲಿಲ್ಲ, ಅದು ಒಂದು ಸಿಟಿಗೆ ಗೊತ್ತಾದರೆ ಹಳ್ಳಿಗೆ ಗೊತ್ತಾಗಲಿಲ್ಲ. 6ನೇ ಗ್ಯಾರಂಟಿ ಅಂತೆ. ಅಲ್ಲ ರೀ, ಕೊಡ್ರಿ ಇವರಿಗೆ ಗ್ಯಾರಂಟಿಗಳನ್ನ ಕೊಡ್ರಿ. ಇವ್ರು ನೋಡಿದ್ರೆ ನಿಮ್ಗೇನು ಅನ್ಸಲ್ವೇನ್ರಿ? ಇವ್ರು ನೋಡಿದ್ರೆ ಏನು ಅನ್ಸಲ್ವಾ ಇವ್ರನ್ನ? ಒಂದು DL ಮಾಡಿದಾರೆ ನಮ್ಗೆ. ಆ DL ನಲ್ಲಿ ಪ್ರತಿಯೊಬ್ಬರು ಬೇರೆ ರಾಜ್ಯದಿಂದ ನೀವು ಒಂದು ಮಾತು ಎತ್ತಾ ಇದ್ದೀನಿ, ಒಂದು ಮಾತಿಗೆ ಹೇಳ್ತಾ ಇದ್ದೀನಿ. ಬೇರೆ DL ನಮ್ಮ ಆಂಧ್ರ ಸ್ಟೇಟು, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಆಟೋ ಡ್ರೈವರ್ಗೆ 15,000 ರೂಪಾಯಿ ತಿಂಗಳಿಗೆ ಬರುತ್ತೆ. ಹೌದಾ? 15 ತಿಂಗಳ ಇದು ಆಂಧ್ರನಲ್ಲಿ ಸರ್. ಬೇಕಾ ನೀವು ಎಲ್ಲ ನ್ಯೂಸಾಗಿ ನೋಡ್ಕೊಳ್ಳಿ. ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ಯುಗೇಶನ್ ಲೋನನ್ನು ಕೊಡ್ತಾರೆ. ಯುಗೇಶನ್ ಮಕ್ಳಿಗೆ ಭವಿಷ್ಯನ ಮಾಡ್ತಾವ್ರೆ. ರೇಷನ್ ಕಿಟ್ 60 kg ಕೊಡ್ತಾವ್ರೆ ಒಬ್ಬನಿಗೆ. ಆದ್ರೆ ನಮ್ ಕರ್ನಾಟಕದಲ್ಲಿ ಅವರೇ ಲೋನ್ ಕೊಡಿಸ್ಬಿಟ್ಟು ಕೊನೆ ನೀವು ಸಾಲ ತೀರಿಸ್ತದೆ, ನಿಮ್ ಗಾಡಿ ಸೀಸ್ ಮಾಡ್ಕೊ ಹೋಯ್ತಾರೆ. ಈಗ ನಮ್ಗೆ ಏನೇನು ರೂಲ್ಸ್ ಕೇಳ್ತಾರೆ, ಒಂದು ಯೂನಿಫಾರ್ಮ್ ಹಾಕೊಳ್ಳಿ ರೀ, ಕರೆಕ್ಟಾಗಿ ನೀವು ಒಂದು DL ಕೊಡ್ರಿ ಅಂತ ಕೇಳ್ತಾರಲ್ಲ. ಇಲ್ಲ, ಇದು ನಿಮ್ದು RC ಕೊಡಿ ಗಾಡಿದು, ಆ ಸೈಟ್ ನಂಬರ್ ಇಲ್ಲ, ಆ ಸೈಟ್ ನಂಬರ್ ಹಾಕ್ರಿ. RTO ಅವ್ರು ಕೇಳ್ತಾರೆ, ಇದು ಮ್ಯಾಟ್ ಇಲ್ಲ ಅಂತಾರೆ, ಚಿಕ್ಕದು ಮ್ಯಾಟು. ಅವ್ರಿಗೆ ಬಿಡ್ರಿ, ಲಂಚ ಮಂಚ ಸಿಕ್ಕಾಪಟ್ಟೆ ಶುರು ಆಗ್ಬಿಟ್ಟಿದೆ. ಗೊತ್ತಾಗಿದೆ ಅದು. ಸರ್ ಎಲ್ಲ ಒಟ್ಟಿಗೆ ಆದ್ರೆ ಈಗ ಎಷ್ಟು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ, ಇನ್ನಷ್ಟು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ DL ನ ಇಟ್ಕೊಂಡು ಡ್ರೈವ್ ಮಾಡೋದು ಬರುತ್ತೆ. ಅದೇ ವೋಟರ್ ID ನ ಇಟ್ಕೊಂಡು ವೋಟ್ ಮಾಡಿದ್ರೆ ಇರೋದಕ್ಕೂ ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಇದೇ ತರ ಪ್ರಾಬ್ಲಮ್ ಆಗ್ತಿದ್ರೆ ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ನ್ಯಾಯ ಸಿಗದ್ರೆ ಹೋಗ್ತಾ ಇದ್ರೆ ಯಾರೂ ಅಷ್ಟೇ ವೋಟ್ ಮಾಡಕ್ಕೂ ಯಾರು ಮುಂದೆ ಹೋಗಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಅನ್ನೋದು ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಬಾಧೆ ಏನು, ನಿಮ್ಮ ಕಷ್ಟ ಏನು ಅಂತ ಒಂದು ಮಾತು ಇದುವರೆಗೂ ಯಾರು ಕೇಳಿಲ್ಲ. ಕೇಳ್ತಾರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಂತ ಕೇಳಿದಾಗ ನಾವು ಇದ್ರಲ್ಲಿ ಸೇಫ್ ಇಲ್ಲ ಅಂತಂದ್ರೆ ರಿಟರ್ನ್ ನಮಗೆ ಕ್ವಶನ್ ಮಾಡ್ತಾರೆ, ಆಟೋದಲ್ಲಿ ಸೇಫ್ ಇದೆಯಾ? ನಾವ್ ಹೇಳೋದು ಅವರು ಅದನ್ನೇ ಕ್ವಶನ್ ಮಾಡಿದ್ರು. ಅವ್ರಿಗೆ ಹೇಳಿದ್ರೆ ಅಲ್ಲ ರೀ, ಬೈಕು ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಫಸ್ಟ್ ಕಾಲೋ ಕೈಯೋ ಮುರಿದೋಯ್ತದೆ, ಏನ್ ಮಾಡ್ತೀರಾ ಅಂದಕ್ಕೆ ಅವ್ರು ಏನಂದ್ರು ಗೊತ್ತಾ? ಎಲ್ಲರ ಹತ್ರ ಇವತ್ತು ಉತ್ತರಗಳಿವೆ, ನಾವೇ ಪ್ರಶ್ನೆ ಮಾಡೋಕ್ಕಾಗಲ್ಲ, ಆ ಮಟ್ಟಕ್ಕೆ ಉತ್ತರಗಳು ಇಟ್ಕೊಂಡಿದ್ದಾರೆ. ಸಾರ್ ಮೊನ್ನೆ ಅಹಮದಾಬಾದ್ನಲ್ಲಿ ಫ್ಲೈಟೇ ಬ್ಲಾಸ್ಟ್ ಆಗೋಯ್ತು, ನೀವೇನ್ ಮಾಡ್ಕೊಂಡ್ರಿ? ನಿಮ್ ಕೈಲಿ ಏನಾದ್ರು ಮಾಡ್ಕೊಳಕಾಯ್ತಾ? ಹಣೆ ಬರ ಸರ್, ಅದು ಹಣ ಬರ ಅಂದ್ರು. ಆಂಧ್ರ ಗಾಡಿ ಇರ್ತದೆ, ಇಲ್ಲಿದ್ದು ರಿಜಿಸ್ಟರ್ ಹೆಂಗ್ ಆಗ್ತಾ ಇದೆ ರ್ಯಾಪಿಡೋದಲ್ಲಿ? ಹೌದಾ? ಅದೆಲ್ಲ ತಪ್ಪು. ತಪ್ಪಂದ್ರೆ ಪ್ರಶ್ನೆ ಮಾಡಿ ಫಸ್ಟ್ ಗೌರ್ಮೆಂಟ್ ಅವ್ರು ತಾನೇ ನೋಡ್ಬೇಕು. ಅವ್ರು ನೋಡ್ಬೇಕಲ್ಲ, ಅವ್ರು ನೋಡಲ್ಲ. ಆಂಧ್ರ ಗಾಡಿ ಇರ್ತದೆ, UP ಗಾಡಿ ಇರ್ತದೆ, ತಮಿಳ್ನಾಡು ಗಾಡಿ ಇರ್ತದೆ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಕನ್ನಡದವರು ನಾನು ರ್ಯಾಪಿಡೋ ಮಾಡ್ತಿದ್ರೆ ನನ್ನ ಸಪೋರ್ಟ್ ಖಂಡಿತವಾಗ್ಲೂ ಇದೆ. ಒಂದಷ್ಟು ಜನ ಕರ್ನಾಟಕದವರೇ ಇಲ್ಲ ರೀ, ಕನ್ನಡದವರೇ ಇಲ್ಲ, ನಮ್ಮವರಿಗೆ ಆಯ್ಕೆ ತಿನ್ನೋ ಪರಿಸ್ಥಿತಿ. 10 ಜನ ಕರ್ನಾಟಕ ಅವ್ರು ಇದ್ರೆ 90 ಜನ ಬೇರೆ ರಾಜ್ಯದಿಂದ ಬಂದಿರೋರು ಇರೋದು ಸರ್. ಇದ್ನಲ್ಲಿ ಇವಾಗ ತಮಿಳ್ನಾಡು ಗಾಡಿ ನೋಡಿ, ಹಿಡ್ದಿರೋದ್ ಗಾಡಿದಲ್ಲಿ 200 ಗಾಡಿದಲ್ಲಿನೂ 50-60 ಗಾಡಿ ತಮಿಳ್ನಾಡು ಗಾಡಿನೇ ಇರುತ್ತೆ. ಆಮೇಲೆ ಆಂಧ್ರ ಗಾಡಿನೇ ಇರುತ್ತೆ. ಇವಾಗ ನೀವೇ ಹೇಳಿ, ಈ ತರ ಇದ್ರೆ ಅವ್ರ ಗಾಡಿ ಓಡ್ಸಕ್ಕೆ ಪರ್ಮಿಷನ್ ಕೊಡ್ಬೇಕಾ?